ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಯೋಧ್ಯೆ ಶ್ರೀ ರಾಮ ಮಂದಿರದ ಪ್ರಕರಣ ನಿಮ್ಗೆ ಗೊತ್ತಲ್ಲ. ಅಲ್ಲಿ ಹುಂಡಿಯಲ್ಲಿ ನಡೆದಂಥ ಕಳ್ಳತನ, ಅಕ್ರಮ, ಇದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ವಿವಾದ ಮತ್ತು ಅದರ ಕುರಿತಾಗಿ ಭಾಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಈಗ ಅಪ್ಡೇಟ್ ಮಾಡಲಿಕ್ಕೆ ಭಾಳಷ್ಟು ವಿಷಯಗಳು ತಮ್ಮೆದುರಿಗಿದ್ದಾವೆ. ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ನ್ಯಾಸ್ನ ಕಾರ್ಯದರ್ಶಿ ಆದಂಥ ಚಂಪತ್ ರೈ ಅವರು, ಅನಿಲ್ ಮಿಶ್ರಾ ಅವರಿಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಗೋಪಾಲ್ ರಾಯರನ್ನು ಟ್ರಸ್ಟ್ನಿಂದ ತೆಗೆದು ಹಾಕಲಾಗಿದೆ. ಇದು ತಮಗೆ ಗೊತ್ತಿರೋ ವಿಚಾರ. 8 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಯಾರ್ಯಾರು ದುಡ್ಡು ಎಣಿಕೆಯಲ್ಲಿದ್ದರೋ, ಯಾರ್ಯಾರು ಆಭರಣಗಳನ್ನು ರಕ್ಷಣೆಗೆ ಒಳಗಡೆ ತಿಜೋರಿಯಲ್ಲಿ ಎತ್ತಿಡುವಂಥವರಾಗಿದ್ದರೋ, ಯಾರ್ಯಾರು ಇಡೀ ಉಸ್ತುವಾರಿಯನ್ನು ನೋಡ್ಕೋತಾ ಇದ್ರೋ ಅದರ ಭಾಗವಾಗಿರುವಂಥ 8 ಜನರನ್ನು ಬಂಧಿಸಲಾಗಿದೆ. ಅವರನ್ನು ನ್ಯಾಯಾಂಗ ಕಸ್ಟಡಿಗೆ ಕೊಡಲಾಗಿದೆ 14 ದಿನಗಳಿಗೆ, ಜೂನ್ 28ರಿಂದ. ಅದಾದ ಮೇಲೆ ಒಂದು ದೊಡ್ಡ ಬೆಳವಣಿಗೆ ಆಗಿರೋದೇನಪ್ಪ ಅಂದರೆ, ಅಯೋಧ್ಯೆಯಲ್ಲಿರುವಂಥ ಫೈಜಾಬಾದ್ ಕೋರ್ಟ್ ಇದೆಯಲ್ಲ, ಆ ಫೈಜಾಬಾದ್ ಕೋರ್ಟ್ ಆಫ್ ಬಾರ್ ಅಸೋಸಿಯೇಷನ್ ಏನಿದೆ, ಆ ಬಾರ್ ಅಸೋಸಿಯೇಷನ್ ಒಂದು ಭಾಳ ಮುಖ್ಯವಾದಂಥ ಮತ್ತು ಪ್ರಮುಖವಾದಂಥ ತೀರ್ಮಾನವನ್ನು ಕೈಗೊಂಡಿದೆ. ಏನದು ತೀರ್ಮಾನ? ಈ ಅಯೋಧ್ಯೆಯ ಪ್ರಕರಣದ ಆರೋಪಿಗಳು ಯಾರಿದ್ದಾರೆ, ಆ ಆರೋಪಿಗಳ ಪರವಾಗಿ ಯಾವುದೇ ತಮ್ಮ ಬಾರ್ ಅಸೋಸಿಯೇಷನ್ ವಕೀಲ ಅವರ ಪರವಾಗಿ ಪ್ರಕರಣವನ್ನು ಕೋರ್ಟಿನಲ್ಲಿ ಹೋರಾಟಕ್ಕೆ ಒಪ್ಪಿಕೊಳ್ಳುವ ಹಾಗಿಲ್ಲ. ಅಂದರೆ ಅವರನ್ನು ಕಕ್ಷಿದಾರರಾಗಿ ತೆಗೆದುಕೊಂಡು ಅವರನ್ನು ಉಳಿಸುವ ಕೆಲಸ ಮಾಡೋ ಹಾಗಿಲ್ಲ. ಅಯೋಧ್ಯ ರಾಮ ಮಂದಿರಕ್ಕೆ ಅಪಚಾರ ಮಾಡಿದಂಥವರ ಪರವಾಗಿ ನಮ್ಮ ಹೋರಾಟ ಇಲ್ಲ. ನಮ್ಮ ಹೋರಾಟ ಹಿಂದೂ ಧರ್ಮದ ಪರವಾಗಿ, ಸನಾತನ ಧರ್ಮದ ಪರವಾಗಿ, ರಾಮ ಮಂದಿರದ ಪರವಾಗಿ, ಅಲ್ಲಿ ಮಾಡಿದಂಥ ಅಕ್ರಮ ಮಾಡಿದವರ ಪರವಾಗಿ ಸಮರ್ಥನೆ ಮಾಡಿಕೊಂಡು ನಾವು ಕೋರ್ಟ್ನಲ್ಲಿ ವಾದ ಮಾಡುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ವಕೀಲ ಹೋಗಿ ಈ ಮೊಕದ್ದಮೆಯನ್ನು ತೆಗೆದುಕೊಂಡದ್ದೇ ಆದರೆ, ಅಂದರೆ ಆ ಆರೋಪಿಗಳನ್ನು ಕಕ್ಷಿದಾರರಾಗಿ ಪಡೆದು ವಕಾಲತಿಗೆ ಸಹಿ ಮಾಡಿಸ್ಕೊಂಡದ್ದೇ ಆದರೆ, ಅವರಿಗೆ 5 ಲಕ್ಷ ರೂಪಾಯಿಗಳ ಜುಲ್ಮಾನಿಯನ್ನು ಹೇರಲಾಗತ್ತೆ, ದಂಡವನ್ನು ಹೇರಲಾಗತ್ತೆ. ನನಗೆ ಭಾಳ ಖುಷಿಯಾದಂಥ ಸಂಗತಿ ಅನ್ನಿಸ್ತು. ಒಂದು ಬಾರ್ ಅಸೋಸಿಯೇಷನ್ನು ಈ ರೀತಿಯಾದ ತೀರ್ಮಾನ ಕೈಗೊಳ್ಳೋದಿದೆಯಲ್ಲ, ಅದು ಸತ್ಯವನ್ನು ಎತ್ತಿ ಹಿಡಿಯುವ, ಧರ್ಮವನ್ನು ಕಾಪಾಡಿಕೊಳ್ಳುವ ಕೆಲಸ ಅಂತ ನನಗನ್ನಿಸ್ತು. ಈ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರು ವಕೀಲರು, ಅಜಯ್ ಕುಮಾರ್ ರಾಯ್ ಮತ್ತು ಇನ್ನೊಬ್ಬರು ಸೇರಿ ಈ ಸುಪ್ರೀಂ ಕೋರ್ಟಿನ ರಜಾಕಾಲದ ಪೀಠದಲ್ಲಿ ಒಂದು ಅರ್ಜಿಯನ್ನು ಹಾಕಿದರು. ಏನು ಅರ್ಜಿ ಏನಪ್ಪ ಅಂತಂದರೆ, ಇದನ್ನು SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅಯೋಧ್ಯ ರಾಮ ಮಂದಿರದ್ದು SIT ತನಿಖೆ ಮಾಡೋದು ಬೇಡ, ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವ್ರ ಕಂಟ್ರೋಲಲ್ಲಿದೆಯಲ್ಲ. ಇದನ್ನು ಸುಪ್ರೀಂ ಕೋರ್ಟು CBI ಮಾಡಲಿಕ್ಕೆ ನಿರ್ದೇಶನ ಕೊಡಲಿ ಅಂತ. SIT ಬದಲಾಗಿ CBI ಇದರ ತನಿಖೆಯನ್ನು ನಡೆಸಬೇಕು. ಯಾಕೆ ನಡೆಸಬೇಕೆಂದರೆ ಇದು ವಿತ್ತೀಯ ಅಪರಾಧ ಆಗಿರೋದ್ರಿಂದ, ಅಂದರೆ ಆರ್ಥಿಕ ಅಪರಾಧ ಆಗಿರೋದರಿಂದಾಗಿ ಇದರ ಫೊರೆನ್ಸಿಕ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಮೂಲ ಸೌಕರ್ಯಗಳು ಇಲ್ಲ ಇಲ್ಲಿ. ಆದ್ದರಿಂದ ಇದನ್ನು CBI ಮಾಡುವುದಾದರೆ ಅದಕ್ಕೆ ಕ್ಯಾನ್ವಾಸ್ ದೊಡ್ಡದಾಗತ್ತೆ, ಮಾಡಲಿಕ್ಕೆ ತ್ವರಿತ ಕಾರ್ಯಾಚರಣೆಗೆ, ನಿಖರತೆಗೆ ಅವಕಾಶ ಆಗುತ್ತೆ. ಆದ್ದರಿಂದ ಶೀಘ್ರದಲ್ಲಿ ಈ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಂಡು, ನಮ್ಮ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡು CBIಗೆ ನಿರ್ದೇಶನ ಕೊಡಬೇಕು ಅಂತ ಕೋರ್ಟಿಗೆ ಹೋದರು. ಜಡ್ಜ್ ಯಾರಿದ್ರು? ಶಿಲ್ಲನಾಗು ಮತ್ತು ಸುಂದರೇಶ್ ಅವರಿದ್ದರು, ಆನರಬಲ್ ಜಸ್ಟಿಸ್ ಸುಂದರೇಶ್. ಅವರು ಹೇಳಿದರು, ಅಲ್ಲ ಸ್ವಾಮಿ, ಈಗ ರಜಾಕಾಲದ ಪೀಠ, ಜುಲೈ 13ಕ್ಕೆ ವಾಪಸ್ ನಾವು ಕೋರ್ಟು ಚಾಲು ಆಗುತ್ತೆ. ಅದಾದ ಮೇಲೆ ಈ ಅರ್ಜಿಯನ್ನು ವಿಚಾರಣೆ ತೆಗೆದುಕೊಳ್ಳೋಣ. ಆಕಾಶಕ್ಕೆ ಕಡಿದು ಬೀಳುವಂಥದ್ದೇನಿದೆ, ಈಗಾಗಲೇ ಇದರ ಕುರಿತು ವಿಚಾರಣೆ ನಡೀತಾ ಇದೆ. ಅಲ್ಲಿಯ ಸರ್ಕಾರ SIT ರಚನೆ ಮಾಡಿದೆ, 8 ಜನರ ಬಂಧಿಸಿ ಆಗಿದೆ. ತ್ವರಿತ ವಿಚಾರಣೆಗೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಏನಿದೆ, ಬರೀ ಮುಗಿಲಿ, ರಜೆ ಮುಗಿಲಿ, ಬೇಸಿಗೆ ರಜೆ ಮುಗಿಲಿ, ಅದಾದಮೇಲೆ ವಿಚಾರಣೆಗೆ ತೆಗೆದುಕೋತೀನಿ. ಮತ್ತು ಯಾದವ್ ಮತ್ತು ಅಜಯ್ ಕುಮಾರ್ ರೈ ಅಂತ ಇಬ್ಬರು ಏನು ಕೇಸ್ ಹಾಕಿದ್ರಲ್ಲ, ಯಾದವ್ ಅಂದ ತಕ್ಷಣ ನೀವು ತಿಳ್ಕೊಬೇಕು, ಇದು ನೇರವಾಗಿ ಆ ಯಾದವರಿಂದ ಈ ಯಾದವರ ಮೂಲಕ ಬಂದಿದೆ ಇದು ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗೋಯಿತು. ಹಾಗೆ ಹೇಳಿದ ಮೇಲೆ ಜೋತ್ ಮುಖ ಹಾಕ್ಕೊಂಡು ಇವರು ಪೇಲವವಾಗಿ ಮುಖವನ್ನು ಹಾಕ್ಕೊಂಡು ವಾಪಸ್ ಬಂದರು. ಇದರ ಹಿಂದಿರುವ ಉದ್ದೇಶ ಏನು ನೋಡಿ. ಈಗ ಅಯೋಧ್ಯೆಯ ಈ ಪ್ರಕರಣವನ್ನು ಭಾಳ ದೊಡ್ಡದಾದಂಥ ಏನೋ ಈ ದೇಶ ಕಳಚಿ ಬೀಳಬಹುದಾದಂಥ ಏನೋ ದೊಡ್ಡ ರಾಷ್ಟ್ರೀಯ ವಿಪತ್ತು ಸಂಭವಿಸಿದೆ ಅನ್ನುವ ರೀತಿಯಲ್ಲಿ ಅಖಿಲೇಶ್ ಯಾದವ್ನಿಂದ ಹಿಡಿದು, ಕಾಂಗ್ರೆಸ್ನಿಂದ ಹಿಡಿದು, ಆಮ್ ಆದ್ಮಿ ಪಾರ್ಟಿಯಿಂದ ಹಿಡಿದು ಎಲ್ಲರೂ ಕೂಡ ಬೆಳಗ್ಗಿಂದ ಸಂಜೆವರೆಗೂ ಒಂದೋ ಟ್ವೀಟ್ ಮಾಡ್ತಾರೆ, ಇಲ್ಲ ಅವರ ಕಾರ್ಯಕರ್ತರು, ವಕ್ತಾರರು ಹೋಗಿ TV ಚಾನಲ್ನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ.
ಆಮೇಲೆ ಅಯೋಧ್ಯೆ ಅಂತ ಅಯೋಧ್ಯೆ, ರಾಮ ಮಂದಿರದಂಥ ಘನತೆಯ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ, ಸುಮ್ಮನೆ ಇರಬಾರ್ದು, ನ್ಯಾಯ ಕೊಡಿಸ್ಬೇಕು, ಭಕ್ತರಿಗೆ ಅನ್ಯಾಯ ಆಗಿದೆ, ಭಕ್ತರ ದುಡ್ಡುಗೆ, ಭಕ್ತರ ಹರಕೆಗೆ, ಭಕ್ತರು ಕೊಟ್ಟಂಥ ಚಂದ ದೇಣಿಗೆ ಈ ಚಂದಾ ಚೋರಿಯಾಗಿದೆ, ಈ ಚಂದಾ ಚೋರಿಗೆ ನ್ಯಾಯ ದೊರಕಬೇಕು ಅಂತ ಇಡೀ ದಿವಸ ಎಲ್ಲ ಹಿಂದಿ ಚಾನಲ್ಗಳು ಬೆಳಗ್ಗಿಂದ ಸಂಜೆವರೆಗೂ ಇದನ್ನೇ ಜಪ ಮಾಡ್ತಾ ಇದ್ದಾವೆ. ಯಾಕೆಂದರೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಫೆಬ್ರವರಿ 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. 3ನೇ ಸಲ ಏನಾದರೂ ಮತ್ತೆ ಯೋಗಿ ಆದಿತ್ಯನಾಥ್ ಎಲ್ಲಿ ಬಂದುಬಿಡ್ತಾರೋ ಅನ್ನುವಂಥ ಸಂಕಟ, ಆತಂಕ ಇವರನ್ನು ಕಾಡ್ತಾ ಇದೆ. ಮೊದಲನೇದಾಗಿ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ, ಇದು ಖಾಸಗಿ ದೇವಸ್ಥಾನದ ಟ್ರಸ್ಟ್. ಅದು ಸರ್ಕಾರದ ನಿಗಾವಣೆ ಮೇಲಿದ್ದರೂ ಕೂಡ ಸಂಪೂರ್ಣ ಹೊಣೆಗಾರಿಕೆ ಇರಬೇಕಾಗಿದ್ದು ಟ್ರಸ್ಟ್ಗೆ. ಟ್ರಸ್ಟ್ನ ವ್ಯಕ್ತಿಗಳೆಲ್ಲ ರಾಜೀನಾಮೆ ಕೊಟ್ಟಾಗೋಗಿದೆ. ತನಿಖೆಗೆ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ, ಮುಂದುವರೆದೋಗ್ಬಿಟ್ಟಿದೆ. ಇಷ್ಟಕ್ಕೆ ಮುಗಿದುಬಿಟ್ರೆ, ರಾಜ್ಯ ಮಟ್ಟದಲ್ಲಿ ವಿಷಯ ಮುಗಿದುಬಿಟ್ರೆ ಮತ್ತೆ ದೊಡ್ಡ ಇಶ್ಯೂ ಆಗೋದು ಹೆಂಗಿದು? ಸುಪ್ರೀಂ ಕೋರ್ಟ್ಗೆ ಅದರ ಹೋದರೆ ಏನಾಗುತ್ತೆ? ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗತ್ತೆ. ವಿಚಾರಣೆ ನಡೀತಾ ಇದೆ. ಏನು ವಿಚಾರಣೆ? ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹುಂಡಿಯ ದುಡ್ಡನ್ನು ಕದ್ದಿದ್ದಾರಂತೆ. ಯಾರು ಕದ್ದಿದ್ದಾರೆ? ಬಹುಶಃ ಯೋಗಿ ಆದಿತ್ಯನಾಥ್ ಅವ್ರ ಕಡೆಯವ್ರು ಕದ್ದಿರ್ಬೋದು ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ನಿರಂತರವಾಗಿ ಅಯೋಧ್ಯೆಯಲ್ಲಿ ದೊಡ್ಡದಾದಂಥ ದರೋಡೆ ನಡೀತಾ ಇದೆ ಅಂತ ಈ ಪ್ರಕರಣದ ವಿಚಾರಣೆ ನಡೆಯುವ ಪ್ರತಿ ದಿವಸ ಕೂಡ ಎಲ್ಲ ಪೇಪರಲ್ಲಿ ಬರುತ್ತೆ. ಅದರ ಕುರಿತಾಗಿ ಎಲ್ಲ ವಕ್ತಾರರು ಸುದ್ದಿಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಇದು ಕೇವಲ ಫೈಜಾಬಾದ್ ಕೋರ್ಟಿಗೆ ಸೀಮಿತ ಆಗಿಬಿಟ್ರೆ ಇದು 2-3 ದಿವಸ ಬಿಸಿ ಇರುತ್ತೆ, 4ನೇ ದಿವಸ ಜನರಿಗೆ ಮರ್ತು ಹೋಗ್ಬಿಡುತ್ತೆ. ಇದನ್ನು ಇಶ್ಯೂವನ್ನು ಜೀವಂತವಾಗಿಡಬೇಕು. ಜೀವಂತವಾಗಿಡಬೇಕಂದ್ರೆ ಏನು ಮಾಡಬೇಕು? ಅದನ್ನು ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಬೇಕು. ನ್ಯಾಷನಲ್ ಲೆವೆಲ್ಗೆ ಎಲ್ಲಿ ತೊಗೊಂಡೋಗ್ಬೇಕು? ಸುಪ್ರೀಂ ಕೋರ್ಟ್ ತೊಗೊಂಡೋಗ್ಬೇಕು. ಅದಕ್ಕೆ ಈ ರೀತಿಯಾದಂಥ ಹುನ್ನಾರ. ಇದ್ರ ಮಧ್ಯೆ ಭಾಳ ಮಜಾ ಆಗಿದೆ. ಏನಪ್ಪ ಅಂದರೆ, ಈ ಅಖಿಲೇಶ್ ಯಾದವ್ ಇದ್ದಾರಲ್ಲ, ಅಖಿಲೇಶ್ ಯಾದವ್ಗೆ ಇನ್ನಿಲ್ಲದ ಹಾಗೆ ಇದು ಒಳ್ಳೆ ಏನು ಹೋಳಿಗೆ ಊಟ ಮಾಡಿದಂಥ ಸಂಭ್ರಮ ಆತನಿಗೆ. ರೊಟ್ಟಿ ಜಾರಿ ತುಪ್ಪದಲ್ಲಿಯೇ ಬಿತ್ತು ಅನ್ನುವ ಹಾಗೆ ಒಂದು ಅವಕಾಶ ಲಭ್ಯ ಆಗಿಬಿಡುತ್ತೆ. ಯಾಕೆಂದರೆ ಆತ ಮಹಾಕುಂಭ ಮೇಳದಲ್ಲಿ ಏನೂ ಸಾಧಿಸ್ಲಿಕ್ಕಾಗಲಿಲ್ಲ. ಇವರು ವಿರುದ್ಧವಾಗಿ ಏನೇ ಷಡ್ಯಂತ್ರ ಮಾಡಿದರೂ ಫೇಲ್ ಆಯಿತು. ಒಂದೇ ಒಂದು ಭಯೋತ್ಪಾದಕ ಚಟುವಟಿಕೆ ನಡೀಲಿಲ್ಲ. ಕಾಲ್ತುಳಿತ ನಡೆದರೂ ಕೂಡ ಅದನ್ನು ಬೇಗ ಅದಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆಯನ್ನು ಮಾಡಿಬಿಟ್ರು ಯೋಗಿ ಆದಿತ್ಯನಾಥ್. ನಡೆದ ಅಷ್ಟೂ ದಿವಸ ಕೂಡ ನ್ಯಾಷನಲ್ ಲೆವೆಲಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೊಂಡಾಡಿದರೆ ವಿನಃ ಈತನಿಗೆ ಲಾಭ ಆಗಲಿಲ್ಲ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಈಗ ಇದರ ಬಗ್ಗೆ ನಿರಂತರವಾಗಿ ಎಲ್ಲ ಕಡೆ ಮಾತನಾಡುವ ವ್ಯವಸ್ಥೆಯನ್ನು ಮಾಡಬೇಕು. 2012ರ ನಂತರ ನೆನ್ಪಿಟ್ಕೊಳ್ಳಿ ಡೇಟು, ಇಲ್ಲಿಯವರೆಗೂ ಅಖಿಲೇಶ್ ಯಾದವ್ ಪ್ರಯಾಗ್ರಾಜ್ನಲ್ಲಿ ಉಳಿದೇ ಇರಲಿಲ್ಲ. ತನ್ನದೇ ರಾಜ್ಯದ ಒಂದು ದೊಡ್ಡ ತೀರ್ಥಕ್ಷೇತ್ರ ತ್ರಿವೇಣಿ ಸಂಗಮಿಸ್ಕೊಂಡಿರುವಂಥ ಅಲಹಾಬಾದ್ ಅಂತ ಕರಿತಾ ಇದ್ರು ಮುಂಚೆದಕ್ಕೆ, ಈಗ ಪ್ರಯಾಗ್ರಾಜ್ ಯೋಗಿ ಆದಿತ್ಯನಾಥ್. ಆ ಅಲಹಾಬಾದ್ನಲ್ಲಿ ಒಂದೇ ಒಂದು ರಾತ್ರಿ ಈತ ಉಳಿಯಲಾರದವನು 2 ದಿವಸ ಸ್ಟೇ ಮಾಡಿದ್ದಾನೆ ಪ್ರಯಾಗ್ರಾಜಲ್ಲಿ. ಯಾಕೆ ಅಂತ ಕಾರಣ ಕೇಳು. ಯಾಕೆ ಅಂತಂದರೆ 2012ರಲ್ಲಿ 1 ದಿವಸ ರಾತ್ರಿ ಈತ ಅಲಹಾಬಾದ್ನಲ್ಲಿ, ಅವತ್ತಿನ ಅಲಹಾಬಾದ್ನಲ್ಲಿ ತಂಗಿದ್ದಂತೆ. ತಂಗಿದ್ದರಿಂದಾಗಿ ಆತನಿಗೆ ಚುನಾವಣೆಯಲ್ಲಿ ಜಯ ಲಭಿಸಿತು 2012ರಲ್ಲಿ. ಆದ್ದರಿಂದ ಅದಕ್ಕಿಂತ ಆತನ ಅಧಿಕಾರ ಇರಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಈ ಬಾರಿ ಕೂಡ ಹಾಗೆ ಮಾಡಿದರೆ ತನಗೆ ಅನುಕೂಲ ಆಗತ್ತೆ. 2ನೇ ದಿನೊಂದು ಭಾಳ ಮಜಾ ಇದೆ. ಏನಪ್ಪ ಅಂತಂದರೆ, ಕೆಲವೊಂದು ಊರುಗಳಿಗೆ ನಮ್ಮಲ್ಲಿ ಹೆಂಗೆ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಹೋಗಲಿಕ್ಕೆ ಹೆದರ್ತಾ ಇದ್ದರು, ಅದೇ ರೀತಿಯಾದಾಗಿ ನೋಯ್ಡಾಗೆ ಯಾರು ಹೋಗಲ್ಲ ಉತ್ತರ ಪ್ರದೇಶದಲ್ಲಿ. ಯಾಕೆ ನೋಯ್ಡಾಗೆ ಹೋದಂಥ ನಾರಾಯಣ ದತ್ತ ತಿವಾರಿಯಿಂದ ಹಿಡಿದು ಯಾರ್ಯಾರು ಮುಖ್ಯಮಂತ್ರಿ, ಹಳೆಯ ಮುಖ್ಯಮಂತ್ರಿಗಳಿದ್ದರು, ಅವರೆಲ್ಲರೂ ಕೂಡ ಅಧಿಕಾರವನ್ನು ಕಳ್ಕೊಂಡ್ರು, ಕುರ್ಚಿಯನ್ನು ಕಳ್ಕೊಂಡ್ರು. ಈತ ನೋಯ್ಡಾದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಲಖನೌನಲ್ಲಿ ಕೂತ್ಕೊಂಡು ಅದರ ಉದ್ಘಾಟನೆ ಮಾಡ್ತಾಯಿದ್ರು. ಭಯ, ಎಲ್ಲಿ ನೋಯ್ಡಾಗೆ ಹೋದರೆ ತನ್ನ ಅಧಿಕಾರ ಹೋಗ್ಬಿಡುತ್ತೆ ಅಂತ ಒಂದು ಕಾಲದಲ್ಲಿ ಹೇಳ್ತಾಯಿದ್ರು. ಈ ಬಾರಿ ನೋಯ್ಡಾದಿಂದ ಈತನ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಆಯೋಜನೆ ಮಾಡಲಾಯಿತು. ಈತ ಹೆದರಿ ಅದರ ಪಕ್ಕದ ಊರಿನಿಂದ ತನ್ನ ಸೈಕಲ್ ಸವಾರಿಯನ್ನು ಶುರು ಮಾಡಿಕೊಂಡು 2027ರ ಚುನಾವಣೆಗೆ ಓಡಾಡ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಬಂದು ಈತ ಪತ್ರಿಕಾಗೋಷ್ಠಿ ಮಾಡೋರು. ಈತನಿಗೆ ಒಬ್ಬ ಲಕ್ಷ್ಮಣ ಯಾದವ್ ಅಂತ ಒಬ್ಬ ಚಿತ್ರಗುಪ್ತ ಇದ್ದಾನೆ, ಬರೆದು ಕೊಡೋನು. ಆತ ಈತನಿಗೆ ಕವನಗಳನ್ನು ಬರೆದು ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ 2 ದಿವಸ 3 ದಿವಸ ಮುಂಚೆ, ಇತ್ತೀಚಿಂದ 1 ವಾರ ಇತ್ತೀಚು ಕಮ್ಮಿ. ಆತ ಚೋರ್ ಚೋರ್ ಅಯೋಧ್ಯ ಚೋರ್, ಚೋರ್ ಚೋರ್ ರಾಮ ಮಂದಿರ್ ಚೋರ್ ಅಂತ ಯೋಗಿ ಆದಿತ್ಯನಾಥ್ ಬಗ್ಗೆ ಒಂದು ಕವನ ಬರೆದ. ಆ ಕವನವನ್ನು ಈತ ಪತ್ರಿಕಾಗೋಷ್ಠಿಯಲ್ಲಿ ಓದ್ತಾನೆ. ಸುತ್ತಮುತ್ತಲೂ ಇದ್ದಂಥ ಈತನ ಚೇಲಾಗಳು ಕೊಳ್ಳಂತ ನಗ್ತಾರೆ. ಯೋಗಿ ಆದಿತ್ಯನಾಥ್ ಸುಮ್ಮನೆ ಇರ್ತಾರನ್ರಿ. ಯೋಗಿ ಆದಿತ್ಯನಾಥ್ ಅಲ್ಲೆಲ್ಲೋ ಇದು ಕಾರ್ಯಕ್ರಮದ ಭಾಷಣದಲ್ಲಿದ್ದವ್ರು ತುಂಬ ಚೆನ್ನಾಗಿ ಹೇಳಿದರು. ಯಾರು ಮಧ್ಯಾಹ್ನ 12 ಗಂಟೆಗೆ ಬೆಳಗಾಗತ್ತೋ
ಎದ್ದ ತಕ್ಷಣ ಯಾವ ವ್ಯಕ್ತಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬಿದ್ದು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾರೋ ಅವರಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಏನೇನು ಕೆಲಸ ಮಾಡಬೇಕು ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಯಾವ ನ್ಯಾಯವನ್ನು ಸಲ್ಲಿಸೋದು ನಮ್ಗೆ ಗೊತ್ತಿದೆ. ಇವ್ರು ಯಾವತ್ತೋ ಓಡಿ ಬಂದು ಪ್ರಯಾಗರಾಜಿಗೆ ಬಂದು ಕೂತ್ಕೊಂಡವರಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಅಂತ ಕ್ಯಾಕರಿಸಿ ಹೋಗಿದ್ರು. ಆದರೆ ಹೇಗಾದರೂ ಮಾಡಿ ಇದನ್ನೊಂದು ಕ್ಯಾಶ್ ಮಾಡ್ಕೋಬೇಕು, ಇದೊಂದು ಇಶ್ಯೂ ಅಂತ ಇನ್ನಿರದ ಹಾಗೆ ಅಖಿಲೇಶ್ ಯಾದವ್ ಪ್ರಯತ್ನ ಮಾಡ್ತಾ ಇರೋದು ನಿಜ. ನಾನು ಭಾಳ ಖುಷಿಯಾಗಿದ್ದೆ ಏನಂದರೆ, ಒಂದು, ಫೈಜಾಬಾದ್ ಬಾರ್ ಅಸೋಸಿಯೇಷನ್ ಅವರು ಈ ರೀತಿಯಾದಂಥ ಆರೋಪಿಗಳ ಪರವಾಗಿ ವಾದ ಮಂಡನೆ ಮಾಡಲ್ಲ ಅಂದಿದ್ದು. ಎರಡನೇ, ಸುಪ್ರೀಂ ಕೋರ್ಟು ತ್ವರಿತ ವಿಚಾರಣೆಗೆ ತೆಗೆದುಕೊಳ್ಳಲ್ಲ ಅಂತ ಹೇಳಿರುವಂಥ ಮಾತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.